ಎಲ್ಲಿ ಹೋಗ್ತಾ ಇದ್ದೀರಾ? ರಘು ಎಲ್ಲಿ? ಸರ್ ಎಲ್ಲಿದ್ದಿ? ಕತ್ಲಿ ಕೋಣಿ ಒಬ್ಬದಾರಿ ಸಿಕ್ತು. ಎದುರು ಪುಕ್ಲಾ ಕಂಡಿದ್ದೀನಿ. ನಿನ್ ಬಂಡೇರಿಯ ಇಷ್ಟೇನಾ? ಸುಮ್ನೆ ಕೆಳಗಿಳಿಯೋ. ಆ ವ್ಯಕ್ತಿ ನೋಡಿಯೇ ಇಷ್ಟೊಂದು ಹೆದರಿದ್ಯಲ್ಲ, ಅಕಸ್ಮಾತ್ ಕಾಡಲ್ಲಿ ದೆವ್ವ ಗೆವ್ವ ನೋಡಿದ್ರೆ ಏನ್ ಮಾಡ್ತೀಯಾ? ಕಂಡಿದ್ದೀನಿ. ದೇವ್ರಿಗೆ ನಮ್ದು ಕಾಡಂಗೆ ಹುಟ್ಟಿ ಬೆಳೆದಂತ ವಂಶ. ಹೆದರಿಕೆಲ್ಲ ನಮ್ಮ ಜೀವಮಾನದಂಗೆ ಇಲ್ಲ. ಗೊತ್ತಿತ್ತ ನಿಂಗೆ? ನೀವೆಲ್ಲ ಹೇಳಕ್ಕೂ ಮೊದ್ಲು ಆ ಕತ್ಲಿ ಕಾಣಿಗೆ ಒಬ್ಬ ದಾರಿ ಇಟ್ಕೊಂಡು ಹಿಡುಕ್ ನಮ್ಮನ್ನ ಹಚ್ಕೊಂಡಿದ್ದಿ. ಪಾಳೆಗಾರಮ್ಮ, ನಾವು ಪಾಳೆಗಾರರು. ನೋಡಿದೀನಿ, ಸಾಕು ಕೆಳಗಿಳಿ. ಉಲ್ಟಾ ಬಿದ್ರು ಮೂಗ್ ಮೇಲೆ ಅಂತೀಯ. ಸರ್ ಬಂದ್ರು, ಕೆಳಗಿಳಿ. ಯಾಕೆ ಸುಮಿತ್ರಾ, ಯಾಕೆ ಕಿರ್ಚ್ಕೊಂಡ್ರಿ? ರಘು ಬೇರೆ ಯಾಕೆ ಮರದ ಮೇಲಿದ್ದ? ಸರ್ ಅಲ್ಲಿ ಯಾರು ನೋಡಿ. ಯಾರು ನೀನು? ಇಲ್ಲೇನು ಮಾಡ್ತಾ ಇದೀಯಾ? ಬಾ ಇಲ್ಲಿ. ಇಲ್ಲೇನು ಮಾಡುದು ಸ್ವಾಮಿ? ನೀವೆಲ್ಲ ಕತ್ತಲ ಕೋಣೆ ಕಡೆ ಹೊರಟಿದ್ದೀರಲ್ಲ, ಕೊನೆ ಸಲ ನಿಮ್ಮ ಮುಖ ನೋಡಿ ಹೋಗೋಣಂತ ಬಂದೆ. ನಿಮ್ಗೆ ಈ ಹುಚ್ಚು ಸಾಹಸೆಲ್ಲ ಬೇಡತ್ರಿ. ಆದ್ರೂ ಒಂದು ಮಾತು ಹೇಳ್ತೇನೆ ಕೇಳಿ. ಆ ಕತ್ತಲ ಕೋಣೆ ಎಷ್ಟೆಷ್ಟು ಇದೆಯಲ್ಲ, ಅದು ನೀವು ಅಂದುಕೊಂಡಾಗೆ ಅಲ್ಲ. ಅದೊಂದು ದೊಡ್ಡ ವಿಚಿತ್ರ ಸುರುಳಿ ಜಾಗ. ಆ ಸುರುಳಿ ಜಾಗದೊಳಗೆ ನೀವು ಕಾಲಿಟ್ರೆ ನೀವು ವಾಪಸ್ ಬರ್ಲಿಕ್ಕಿಲ್ಲ. ಅಲ್ಲಿಗೆ ಇಷ್ಟರ ತನಕ ಹೋದವ್ರು ಯಾರೂ ವಾಪಸ್ ಬಂದಿಲ್ಲ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ನನಗೆ ಗೊತ್ತು. ಮತ್ತೆ ನಿಮ್ಮ ಅನುಭವ ನಾನೇನ್ ಮಾಡ್ಲಿ? ಯಾಕೆ ನಾವ್ ಯಾರು ವಾಪಸ್ ಬರಲ್ಲ? ಏನ್ ನಿಮ್ ಮಾತಿನ ಅರ್ಥ? ಅದಿರ್ಲಿ, ಈ ಬೆಳಕಿನ ಜಾವ ಈ ಸ್ಕೂಲ್ನಲ್ಲಿ ನಿಮ್ಗೇನ್ ಕೆಲ್ಸ? ಅದೆಲ್ಲ ನಿನಗೆ ಯಾಕಮ್ಮ? ನೀನ್ ನನ್ನ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಬರಬೇಡ. ಅದಕ್ಕೆ ಉತ್ತರನೂ ಸಿಗಲ್ಲ. ಈ ಸ್ಕೂಲ್ ಹಾಳು ಬಿದ್ದಿದೆ, ಅಲ್ಲೊಂದು ಸ್ಟ್ಯಾಚ್ಯೂ ಇದೆ. ಅದನ್ನ ನೀನ್ ಕಾಯ್ತಾ ಇದೀಯಾ? ಕಾಯೋಕೆ ನಾನು ಯಾರು? ಕಾಯಿಸೋಕೆ ಅವನ್ ಯಾರು? ಎಲ್ಲ ಕಾಲ ನಿರ್ಣಯ. ಕೆಲವೊಂದು ವಿಚಾರಗಳನ್ನು ನಾವು ಪ್ರಶ್ನೆ ಮಾಡಬಾರ್ದು. ಕೆಲವೊಂದು ವಿಚಾರಗಳನ್ನು ನಾವು ನೋಡಿಯೂ ನೋಡದಾಗಿ ಇರುವುದೇ ಒಳ್ಳೆಯದು. ನಿಮಗೆ ಸ್ಟ್ಯಾಚ್ಯೂ ಯಾರ್ದಂತ ತಿಳಿಬೇಕಲ್ಲ? ಬನ್ನಿ ನನ್ನ ಜೊತೆ, ಬನ್ನಿ ತೋರಿಸ್ತೇನೆ. ಬನ್ನಿ 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 ತೋರಿಸ್ತೇನೆ. ಬನ್ನಿ ಬನ್ನಿ. ನೋಡಿ ನೋಡಿ, ನೀವು ಹೊರಟಿರೋ ಕತ್ತಲ ಕೋಣೆ ಎಸ್ಟೇಟ್ ಇದೆ ಅಲ್ಲ, ಅದರ ರಾಜಕುಮಾರ ಇವನೇ.